ಕ್ಯಾಬಿನೆಟ್ ಮಿಷನ್ ಅಂದರೆ ಏನು, ಭಾರತಕ್ಕೆ ಅದನ್ನು ಯಾಕೆ ಕಳಿಸಲಾಯಿತು ಮತ್ತು ಆ ಮಿಷನ್ನು ನೀಡಲಾದ ಪ್ರಪೋಸಲ್ಗಳೇನು ಅಂತೇಳಿ ನೀವು ತಿಳ್ಕೊಳ್ಳೋಕೆ ಬಯಸಿದರೆ ಅಥವಾ ರೆಡಿ ಇದ್ದರೆ ಈ ವಿಡಿಯೋ ನಿಮಗಾಗಿ. ಬನ್ನಿ ಕ್ಯಾಬಿನೆಟ್ ಮಿಷನದ ಬಗ್ಗೆ ಒಂದೊಂದೇ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲು ಕ್ಯಾಬಿನೆಟ್ ಮಿಷನ್ಗೆ ಕ್ಯಾಬಿನೆಟ್ ಮಿಷನ್ ಅಂತೇಳಿ ಯಾಕೆ ಹೆಸರು ಬಂತು ಅಂತೇಳಿ ನೋಡೋಣ. ಕ್ಯಾಬಿನೆಟ್ ಮಿಷನ್ಗೆ ಹೆಸರು ಯಾಕೆ ಕ್ಯಾಬಿನೆಟ್ ಮಿಷನ್ ಅಂತೇಳಿ ಬಿತ್ತು ಅಂತೇಳಿ ನೋಡೋದಾದರೆ, ಈ ಮಿಷನ್ನಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಬ್ರಿಟಿಷ್ ಕ್ಯಾಬಿನೆಟ್ನದ ಸದಸ್ಯರಾಗಿದ್ದರು. ಇದರಲ್ಲಿ ಯಾರನ್ನೂ ಕೂಡ ಚೇರ್ಮನ್ ಅಥವಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರಲಿಲ್ಲ. ಇದರಲ್ಲಿ 3 ಜನ ಸದಸ್ಯರಿದ್ದರು. ಒಂದನೇದ್ದು ಸರ್ ಸ್ಟ್ರಾಫೋರ್ಡ್ ಕ್ರಿಪ್ಸ್, ಎರಡನೇದ್ದು ಪಥಿಕ್ ಲಾರೆನ್ಸ್ ಅಂತೇಳಿ, ಮೂರನೇದವರು A.V. ಅಲೆಕ್ಸಾಂಡರ್ ಅಂತೇಳಿ. ಇವರು 3 ಜನ ಬ್ರಿಟಿಷ್ ಸರ್ಕಾರದ ಮಂತ್ರಿಮಂಡಲದ ಸದಸ್ಯರಾಗಿರುವುದರಿಂದ ಇದರಲ್ಲಿ ಯಾರನ್ನೂ ಕೂಡ ಚೇರ್ಮನ್ರು ಅಥವಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರಲಿಲ್ಲ. ಆ ಕಾರಣದಿಂದ ಇವರು ಕ್ಯಾಬಿನೆಟ್ನಿಂದ 3 ಜನ ಕ್ಯಾಬಿನೆಟ್ನಿಂದ ಸದಸ್ಯರಿರುವ ಕಾರಣ ಈ ಮಿಷನ್ಗೆ ಕ್ಯಾಬಿನೆಟ್ ಮಿಷನ್ ಅಂತೇಳಿ ಕರಿತೀವಿ. ಕ್ಯಾಬಿನೆಟ್ ಮಿಷನ್. ಯಾರೂ ಕೂಡ ಇದಕ್ಕೆ ಅಧ್ಯಕ್ಷರಿರಲಿಲ್ಲ. ಇಂಥದ್ದೇ ಒಂದು ಕಮಿಟಿ ನಮ್ಮ ಸ್ವತಂತ್ರ ನಂತರದ ನಮ್ಮ ಭಾರತದಲ್ಲಿಯೂ ಕೂಡ ಒಂದು ಕಮಿಟಿ ಹೀಗೆ ನೇಮಕ ಆಗಿತ್ತು. ಅದು JVP ಕಮಿಟಿ ಅಂತ ಕರಿತೀವಿ. ಸ್ವತಂತ್ರ ನಂತರ ರಾಜ್ಯಗಳ ಪುನರ್ಘಟನೆಯ ಸಮಯದಲ್ಲಿ JVP ಅಂತಕ್ಕಂಥ ಒಂದು ಸಮಿತಿ ರೆಡಿಯಾಗಿತ್ತು. ಆ ಸಮಿತಿಯಲ್ಲಿ 3 ಜನ ಸದಸ್ಯರಿದ್ದರು. ಒಬ್ಬರು ಜವಾಹರ್ಲಾಲ್ ನೆಹರು, ಆಮೇಲೆ ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ. ಇವರು 3 ಜನ ಶ್ರೇಷ್ಠ ನಾಯಕರಾಗಿರುವ ಕಾರಣ ಇದರಲ್ಲಿ ಯಾರೊಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿರದ ಕಾರಣ ಈ ಕಮಿಟಿಗೆ ಹೆಸರನ್ನು JVP ಕಮಿಟಿ ಅಂತೇಳಿ ಕರೆದ್ರು. ಅವರವರ ಹೆಸರಿನ ಮೊದಲನೇ ಅಕ್ಷರಗಳನ್ನು ತಗೊಂಡು ಏನು ಮಾಡಿದ್ರು ಅಂದರೆ JVP ಕಮಿಟಿ ಅಂತೇಳಿ ಮಾಡಿದ್ರು. ಅದೇ ರೀತಿ ಕ್ಯಾಬಿನೆಟ್ ಕಮಿಟಿ, ಇದು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿರತಕ್ಕಂಥ ಆಯೋಗ. ಇದರಲ್ಲಿ ಯಾರೂ ಕೂಡ ಅಧ್ಯಕ್ಷರಿರಲಿಲ್ಲ. ಎಲ್ಲರೂ ಕೂಡ ಕ್ಯಾಬಿನೆಟ್ನ ಸದಸ್ಯರಾಗಿರುವ ಕಾರಣ ಈ ಆಯೋಗಕ್ಕೆ ಕ್ಯಾಬಿನೆಟ್ ಆಯೋಗ ಅಂತೇಳಿ ಕರೆದ್ರು. ಇದು 1946ರಲ್ಲಿ ಭಾರತಕ್ಕೆ ಬರ್ತೈತಿ. 1946 ಭಾರತಕ್ಕೆ ಬರ್ತೈತಿ. ಹಾಗಾದರೆ ಈ ಕ್ಯಾಬಿನೆಟ್ ಮಿಷನನ್ನು ಯಾಕೆ ರಚನೆ ಮಾಡಿದರು ಅಂತೇಳಿ ನೋಡೋದಾದರೆ, ಎರಡನೇದ್ದು ಕ್ಯಾಬಿನೆಟ್ ಮಿಷನ್ನ ರಚನೆಯ ಕಾರಣ ಏನಪ್ಪ ಅಂತಂದರೆ, ಬ್ರಿಟಿಷರಿಂದ ಭಾರತಕ್ಕೆ ಅಧಿಕಾರದ ಹಸ್ತಾಂತರವನ್ನು ಮಾಡೋಕ್ಕೆ ನಿರ್ಣಯ ಮಾಡಿದರು. ಈ ಹಸ್ತಾಂತರ ಸುಲಭ ಮತ್ತು ವ್ಯವಸ್ಥಿತವಾಗಿ ನಡೆಯುವಂತೆ ಮಾಡಲು ಒಂದು ಪ್ಲ್ಯಾನನ್ನು ಯೋಜನೆಯನ್ನು ನಿರ್ಮಿಸಿಕೊಡಲು ಈ ಆಯೋಗವನ್ನು ನೇಮಕ ಮಾಡಲಾಯಿತು. ಯಾವುದು? ಕ್ಯಾಬಿನೆಟ್ ಮಿಷನನ್ನು. ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮಾಡುವ ಬಗ್ಗೆ ಈಗಾಗಲೇ ಕ್ರಿಪ್ಸ್ ಮಿಷನ್ನು ಹೇಳಿತ್ತು. ಏನಂತೇಳಿ, 2ನೇ ಮಹಾಯುದ್ಧ ಮುಗಿದ ನಂತರ ಜವಾಬ್ದಾರಿ ಸರ್ಕಾರವನ್ನು ಹಂತ ಹಂತವಾಗಿ ಭಾರತಕ್ಕೆ ನೀಡುವುದು ಬ್ರಿಟಿಷ್ ಸಾಮ್ರಾಜ್ಯದ ಗುರಿ ಅಂತೇಳಿ ಅವರು ಕ್ರಿಪ್ಸ್ ಮಿಷನ್ದಲ್ಲಿ ಹೇಳಿದರು. ಆವಾಗ ಭಾರತೀಯರು ಏನು ಮಾಡಿದರು ಅಂದರೆ, ಸದ್ಯಕ್ಕೆ ನೀವು ನಮಗೆ ರೆಸ್ಪಾನ್ಸಿಬಲ್ ಗೌರ್ಮೆಂಟನ್ನು ಮತ್ತು ಡೊಮಿನಿಯನ್ ಸ್ಟೇಟಸನ್ನು ಕೊಡ್ರಿ ಅಂತೇಳಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದರು. ಆದರೆ ಎಲ್ಲದರ ಫಲವಾಗಿ ಈ ಕ್ಯಾಬಿನೆಟ್ ಮಿಷನನ್ನು ಕಳಿಸಿಕೊಡಲಾಯಿತು. ಕ್ಯಾಬಿನೆಟ್ ಮಿಷನನ್ನು ಕಳಿಸಿಕೊಡೋಕ್ಕೆ ಕಾರಣ ಏನಂತಂದರೆ, ಒಂದು ಯೋಜನೆಯನ್ನು ರೂಪಿಸಬೇಕಾಗಿತ್ತು. ಅಲ್ಲಿ ಬಂದು ಸ್ಟಡಿ ಮಾಡಿ ಯೋಜನೆಯನ್ನು ರೂಪಿಸಬೇಕಾಗಿತ್ತು. ಯಾವುದರ ಸಲುವಾಗಿ? ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮತ್ತು ಸ್ವತಂತ್ರವನ್ನು ನೀಡುವ ಸಲುವಾಗಿ ಒಂದು ಯೋಜನೆಯನ್ನು ನಿರ್ಮಿಸುವ ಸಲುವಾಗಿ ಈ ಮಿಷನನ್ನು, ಕ್ಯಾಬಿನೆಟ್ ಮಿಷನನ್ನು
ಏನು ಮಾಡಿದ್ರು ಅಂತಂದರೆ ಭಾರತಕ್ಕೆ ಕಳಿಸಿಕೊಟ್ರು. ಇದು ಕಾರಣ. ಆದರೆ ಅಧಿಕಾರ ಹಸ್ತಾಂತರದ ಅನಿವಾರ್ಯತೆ ಬ್ರಿಟಿಷರಿಗೆ ಯಾಕೆ ಬಂತು ಅಂತೇಳಿ ನೋಡೋಣ. ಬ್ರಿಟಿಷರು ಭಾರತಕ್ಕೆ ಯಾಕೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತೇಳಿ ಅಂದ್ಕೊಂಡ್ರು. ವೈ ಬ್ರಿಟಿಷರ್ಸ್ ನೀಡ್ ಟ್ರಾನ್ಸ್ಫರ್ ದಿ ಪವರ್ ಟು ಇಂಡಿಯಾ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಕೈತಿ. ಅದಕ್ಕೆ ಆನ್ಸರ್ಗಳನ್ನು ಕೊಡ್ತಾ ಹೋಗೋಣ. ಮೊದಲನೆಯ ಕಾರಣ ಯಾವುದಪ್ಪ ಅಂತಂದ್ರೆ ವರ್ಲ್ಡ್ ವಾರ್ 2 ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು ಇಂಗ್ಲೆಂಡ್, ಭಾಗವಹಿಸಿತ್ತು ಇಂಗ್ಲೆಂಡ್. ಇದರ ಪರಿಣಾಮವಾಗಿ ಇಂಗ್ಲೆಂಡಿಗೆ ಅತಿಯಾದ ಆರ್ಥಿಕ ಹಿನ್ನಡೆಯಾಗಿತ್ತು. ಅತಿಯಾದ ಆರ್ಥಿಕ ಹಿನ್ನಡೆ. ದೇಶ ದಿವಾಳಿಯ ಹಂತಕ್ಕೆ ಹೋಗಿತ್ತು. ಹೀಗಾಗಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸದ ಹೊರತು ಭಾರತದ ಮೇಲೆ ನಿಯಂತ್ರಣ ಸಾಧಿಸುವುದು ಅದಕ್ಕೆ ಕಠಿಣದ ಕೆಲಸ ಆಗಿತ್ತು. ಹೀಗಾಗಿ ಅವ್ರು ಏನು ಮಾಡಿದ್ರು ಅಂತಂದರೆ ಭಾರತಕ್ಕೆ ಅಧಿಕಾರ ಹಸ್ತಾಂತರದ ನಿರ್ಣಯವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತು. ಏನು? ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ ಕಾರಣ ಅತಿಯಾದ ಆರ್ಥಿಕ ಹಿನ್ನಡೆ ಮತ್ತು ಆರ್ಥಿಕ ದಿವಾಳಿತನವನ್ನು ಕಂಡಿರ್ತಕ್ಕಂಥ ದೇಶ ಭಾರತದಲ್ಲಿ ಆಡಳಿತ ಮಾಡಲು ಅಥವಾ ನಿಯಂತ್ರಣವನ್ನು ಸಾಧಿಸಲು ಯಾವುದೇ ಮೂಲಗಳಿಲ್ಲದೆ ಬಡವಾಗಿರುವ ಕಾರಣ ಭಾರತಕ್ಕೆ ಅಧಿಕಾರ ಹಸ್ತಾಂತರದ ನಿರ್ಣಯವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಆ ದೇಶಕ್ಕೆ ಬಂತು. ಅನಿವಾರ್ಯತೆ. ಅವರೇನು ಸುಮ್ಮನೆ ಬಿಟ್ಟು ಹೋಗಲಿಲ್ಲ. ಅದಕ್ಕೆ ಯುದ್ಧ ಅಂದರೆ ಹೆಂಗಪ್ಪ ಅಂತಂದರೆ ಗೆದ್ದವ ಸೋತ ಮತ್ತು ಸೋತವ ಸತ್ತ ಅಂತ. ಇದೊಂದು ಗಾದೆ ಮಾತೈತೆ ನಮ್ಮಲ್ಲಿ, ಗೆದ್ದವ ಸೋತವ ಸತ್ತ. ಇಲ್ಲಿ ಇಂಗ್ಲೆಂಡ್ ಗೆದ್ದರೂ ಕೂಡ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಸೋತವನಕ್ಕಿಂತ ಕೆಟ್ಟಾಗಿತ್ತು. ಯಾಕಂತಂದ್ರೆ ದೇಶದ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಿತ್ತಿದ್ದು. ಹೀಗಾಗಿ ತನ್ನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ವಸಾಹತುಗಳನ್ನು ಒಂದೊಂದಾಗಿ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಎರಡನೇ ಮಹಾಯುದ್ಧದ ನಂತರ ಇಂಗ್ಲೀಷ್ ಅವರ ಕೈಯಿಂದ ಸ್ವತಂತ್ರಗೊಂಡ ದೇಶಗಳ ಸಂಖ್ಯೆ ಅದೆಷ್ಟೋ ಗೊತ್ತಿಲ್ಲ. ನೀವು ನೋಡ್ರಿ, ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ಳೋಕತ್ತಿತ್ತು ಅಂತಂದರೆ ಅದು 1945 ನಂತರನೇ ಇರ್ತೈತಿ. ಯಾಕಂತಂದ್ರೆ 1945 ನಂತರ ಎರಡನೇ ಮಹಾಯುದ್ಧ ಮುಗಿತೈತಿ. ಅದರ ನಂತರ ಇಂಗ್ಲೀಷರ ಕಪಿಮುಷ್ಟಿಯಿಂದ ಒಂದೊಂದೇ ದೇಶಗಳು ಸ್ವತಂತ್ರ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂತಂದ್ರೆ ಅದರ ನಿಯಂತ್ರಣ ಮಾಡುವ ಹಣಕಾಸಿನ ಮೂಲಗಳು ಇಂಗ್ಲೀಷರ ಹತ್ರ ಯಾವುದೂ ಇರಲಿಲ್ಲ. ಯಾಕಂದರೆ ಇದ್ದ ಹಣವನ್ನೆಲ್ಲನೂ ಯುದ್ಧದ ಮೇಲೆ ಸುರಿದ ಪರಿಣಾಮ ದಿವಾಳಿಯನ್ನು ಹೊಂದಿತ್ತು. ಇದು ಒಂದನೇ ಕಾರಣ. ಇನ್ನು ಎರಡನೆಯ ಕಾರಣವನ್ನು ನೋಡೋದಾದರೆ ಏನು, ರಾಯಲ್ ಇಂಡಿಯನ್ ನೇವಿಯ ದಂಗೆ. 1945ರಲ್ಲಿ ವರ್ಲ್ಡ್ ವಾರನು ಮುಗೀತು. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿನೂ ಮುಗಿಯುವ ಹಂತಕ್ಕೆ ಬಂದಿತ್ತು. ಕ್ವಿಟ್ ಇಂಡಿಯಾ ಚಳವಳಿಯು ಮುಗಿಯುವ ಹಂತಕ್ಕೆ ಬಂದಿತ್ತು. ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಹತ್ತಿಕ್ಕಲು ಬ್ರಿಟಿಷರು ಏನು ಮಾಡಿದರು ಅಂತಂದರೆ ಭಾರತದ ಆರ್ಮಿಯನ್ನು ಬಳಸ್ಕೊಂಡ್ರು. ಎಲ್ಲೆಲ್ಲಿ ದಂಗೆ ನಡೀತಿತ್ತು ಅದನ್ನು ಹತ್ತಕ್ಕೆ ಆರ್ಮಿಯನ್ನು ಬಳಸಿಕೊಂಡು ದಂಗೆಯನ್ನು ಹತ್ತಿಕ್ಕಿದ್ರು. ಆದರೆ ಇಲ್ಲೇನಾಯಿತು ಅಂತಂದರೆ ನೇವಿಯಲ್ಲಿನ ದಂಗೆ ಸ್ಟಾರ್ಟ್ ಆಯಿತು, ಭಾರತ ಬಿಟ್ಟು ತೊಲಗಿ ಅಂತೇಳಿ. ಯಾವಾಗ ಸೈನ್ಯದಲ್ಲಿಯೇ ದಂಗೆಗಳು ಸ್ಟಾರ್ಟ್ ಆದವು ಅವಾಗ ಅಧಿಕಾರ ಮಾಡೋಕ್ಕೆ ಅವರು ಲಾಯಕ್ಕಿಲ್ದಂಗೆ ಆಗ್ತಾರೆ. ಯಾಕಂತಂದರೆ ಎಲ್ಲಿವರೆಗೂ ಸೈನ್ಯ ದೇಶಕ್ಕೆ ಅಥವಾ ನಾಗರಿಕರಿಗೆ ಸಪೋರ್ಟ್ ಆಗಿರೋದು ಅಲ್ಲಿವರೆಗೂ ಮಾತ್ರ ಅವರು ಅಧಿಕಾರದಲ್ಲಿರಲು ಸಾಧ್ಯ. ಇರಲಿಲ್ಲ ಅಂತಂದ್ರೆ ಅವ್ರ ಅಧಿಕಾರವನ್ನು ಬಿಟ್ಟು ತೊಲಗಬೇಕಾಕೈತಿ. ಈಗ ನಾವು ನೋಡಿರ್ತಕ್ಕಂಥ ಎಕ್ಸಾಂಪಲು ಬಾಂಗ್ಲಾದೇಶದ ಶೇಖ್ ಹಸೀನಾ ಯಾವಾಗ ಆರ್ಮಿ ಆಕಿ ಬೆನ್ನೆಲುಬಾಗಿ ನಿಂತಿತ್ತು ಅವಾಗ ಮಾತ್ರ ಆಡಳಿತ ನಡೆಸ್ತಾಳೆ. ಯಾವಾಗ ಆರ್ಮಿ ಆಕಿ ವಿರುದ್ಧ ತಿರುಗ್ತಾಯಿತ್ತು ಆಕೆ ದೇಶ ಬಿಟ್ಟು ಪಲಾಯನ ಮಾಡ್ತಾಳೆ. ಇದು ನಮ್ಮ ಕಣ್ಣೆದುರೇ ಇರ್ತಕ್ಕಂಥ ಒಂದು ಸಾಕ್ಷಿ. ಯಾವಾಗ ಭಾರತದ ಆರ್ಮಿ ಬ್ರಿಟಿಷರ ವಿರುದ್ಧ ನಿಲ್ಲುತ್ತೋ, ದಂಗೆ ಏಳುತ್ತೋ, ಆವಾಗ ಬ್ರಿಟಿಷರು ತಿಳ್ಕೊತಾರೆ ಇನ್ನು ನಮಗಿಲ್ಲಿ ಅಧಿಕಾರ ಮಾಡೋಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮರ್ಥತೆ ಉಳಿಯೋದಿಲ್ಲ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡಿದರು ಅಂತಂದ್ರೆ ಅಧಿಕಾರ ಹಸ್ತಾಂತರದ ನೆವವನ್ನು ಮಾಡಿದ್ರು. ಅಧಿಕಾರ ಹಸ್ತಾಂತರ
ಇನ್ನು ಮೂರನೇ ಕಾರಣವನ್ನು ನೋಡೋದಾದರೆ ಅದು ಬ್ರಿಟನ್ನಲ್ಲಿ ಅಧಿಕಾರದ ಬದಲಾವಣೆ. ಬ್ರಿಟನ್ನಲ್ಲಿ ಅಧಿಕಾರದ ಬದಲಾವಣೆ ಇದು ಕೂಡ ಒಂದು ಕಾರಣ. ಯಾಕಪ್ಪ ಅಂತಂದ್ರೆ ವಿನ್ಸೆಂಟ್ ಚರ್ಚಿಲ್ ಎಲ್ಲಿವರೆಗೂ ಆ ದೇಶದ ಪ್ರಧಾನಿಯಾಗಿದ್ದು ಅಲ್ಲಿವರೆಗೂ ಭಾರತದ ಮೇಲೆ ದಮನಕಾರಿ ನೀತಿಗಳನ್ನೇ ಅನುಸರಿಸಿದ್ದ. ಅಲ್ಲಿ ಯಾವಾಗ ಎಲೆಕ್ಷನ್ ನಡೆದು ವಿನ್ಸೆಂಟ್ ಚರ್ಚಿಲ್ ಅಧಿಕಾರದಿಂದ ಕೆಳಗಿಳಿದು ಕ್ಲೆಮೆಂಟ್ ಎಟ್ಲಿ ಅಧಿಕಾರಕ್ಕೆ ಬರ್ತಾರೋ, ಬಂದರು. ಆವಾಗ ಅಧಿಕಾರ ಹಸ್ತಾಂತರದ, ಯಾಕಂದರೆ ಇವರು ಭಾರತದ ಬಗ್ಗೆ ಸಹಾನುಭೂತಿ ಹೊಂದಿರತಕ್ಕಂಥ ನಾಯಕರಾಗಿದ್ದರು. ಅದಕ್ಕೆ ಇವರೇ ಮಾಡಿದರು ಅಂತಂದರೆ ಅಧಿಕಾರ ಹಸ್ತಾಂತರವನ್ನು ಮಾಡುವ ಮಾರ್ಗವನ್ನು ಅನುಸರಿಸಿದ್ರು ಅಂತ ಹೇಳ್ಬೋದು. ಮೂರನೇ ರೀಸನ್ ಏನಪ್ಪ ಅಂತಂದ್ರೆ ಬ್ರಿಟನ್ನಲ್ಲಿನ ಅಧಿಕಾರದ ಬದಲಾವಣೆ ಅಥವಾ ಚೇಂಜಸ್, ಇದು ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮಾಡುವ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಪ್ರಮುಖ ಕಾರಣ ಆಯಿತು ಅಂತ ಹೇಳ್ಬೋದು. ಇನ್ನು ನಾಲ್ಕನೇದು ನೋಡೋದಾದರೆ ಭಾರತದ ನಾಯಕರ ಅಸಹಕಾರ ಯಾರ ಜೊತೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರದ ಜೊತೆ ಅಸಹಕಾರ ಇತ್ತು ಅಂತಂದರೆ ಅವರು ಆಡಳಿತ ಮಾಡೋಕ್ಕಾಗೋದೇ ಇಲ್ಲ. ನಮ್ಮದು ಕೋಆಪ್ರೇಷನ್ ಇತ್ತು ಅಂತಂದರೆ ಮಾತ್ರ ಆಡಳಿತ ಮಾಡಬೇಕು. ನಮ್ಮದು ನಾನ್ ಕೋಆಪ್ರೇಟ್ ಇತ್ತಂದರೆ ಅವರು ಅಧಿಕಾರ ಮಾಡೋಕ್ಕಾಗೋದಿಲ್ಲ. ಇದನ್ನು ಅರಿತಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಅಧಿಕಾರವನ್ನು ಬಿಟ್ಟುಕೊಡೋಕೆ ಬಯಸ್ತು. ಇನ್ನು ಕ್ಯಾಬಿನೆಟ್ ಮಿಷನ್ನ ಉದ್ದೇಶ ಏನಾಗಿತ್ತು ಅಂತೇಳಿ ನೋಡೋದಾದರೆ, ಈ ಕ್ಯಾಬಿನೆಟ್ ಆಯೋಗದ ಉದ್ದೇಶಗಳೇನಾಗಿದ್ವು ಅಂತ ನೋಡೋದಾದರೆ ಇದು 4 ಉದ್ದೇಶಗಳನ್ನು ಹೊಂದಿತ್ತು ಅಂತ ಹೇಳ್ಬೋದು. ಸಾರಿ 3 ಉದ್ದೇಶಗಳನ್ನು ಹೊಂದಿತ್ತು ಅಂತೇಳಿ ಹೇಳ್ಬೋದು. ಅದರ ಉದ್ದೇಶಗಳಲ್ಲಿ ಒಂದನೇದ್ದು ಏಕೀಕೃತ ಭಾರತದ ರಚನೆ. ಇದು ಅದರ ಉದ್ದೇಶದಲ್ಲಿ ಒಂದನೇದ್ದು. ಮುಸ್ಲಿಂ ಲೀಗು ಪಾಕಿಸ್ತಾನಕ್ಕೆ ಬೇಡಿಕೆ ಇಡ್ತಿತ್ತು. ಆ ಬೇಡಿಕೆಯನ್ನು ತಿರಸ್ಕರಿಸಿತು. ಯಾವುದು? ಕ್ಯಾಬಿನೆಟ್ ಮಿಷನ್ ತಿರಸ್ಕರಿಸಿ ಏಕೀಕೃತ ಭಾರತವನ್ನು ಸ್ಥಾಪಿಸುವುದು ಈ ಮಿಷನ್ನ ಉದ್ದೇಶ ಆಗಿತ್ತು. ಏಕೀಕೃತ ಭಾರತದ ರಚನೆಯ ಈ ಮಿಷನ್ನ ಮೊದಲನೆಯ ಉದ್ದೇಶ. ಇನ್ನು ಎರಡನೆಯ ಉದ್ದೇಶ ಯಾವುದಪ್ಪ ಅಂತಂದರೆ ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮತ್ತು ಸ್ವಾತಂತ್ರ್ಯವನ್ನು ನೀಡೋದು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಭಾರತಕ್ಕೆ ಅಧಿಕಾರ ಹಸ್ತಾಂತರವನ್ನು ಮಾಡಿ ಸ್ವಾತಂತ್ರ್ಯವನ್ನು ನೀಡುವುದು ಈ ಆಯೋಗದ ಎರಡನೆಯ ಮುಖ್ಯ ಉದ್ದೇಶ. ಇನ್ನು ಮೂರನೇದು ಯಾವುದಪ್ಪ ಅಂತಂದರೆ, ಒಂದನೇದ್ದು ಏಕೀಕೃತ ಭಾರತವನ್ನು ರಚನೆ ಮಾಡೋದು, ಎರಡನೇದ್ದು ಅದಕ್ಕೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸ್ವತಂತ್ರವನ್ನು ನೀಡುವುದು, ಜೊತೆಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದು. ಇವೆರಡು ಆದ ನಂತರ ಮೂರನೇದ್ದು ಒಂದು ಸಂವಿಧಾನ ರಚನಾ ಸಭೆಯನ್ನು ರಚಿಸುವುದು. ಸಂವಿಧಾನ ರಚನಾ ಸಭೆಯ ರಚನೆ. ಯಾಕಂತಂದ್ರೆ ಆಡಳಿತ ಮಾಡೋಕ್ಕೆ ಒಂದು ಕಾನೂನು ಬೇಕು. ಆ ಕಾನೂನನ್ನು ರಚನೆ ಮಾಡೋಕ್ಕೆ ಒಂದು ಸಭೆಯನ್ನು ನಿರ್ಮಾಣ ಮಾಡೋದು ಈ ಕ್ಯಾಬಿನೆಟ್ ಆಯೋಗದ ಮುಖ್ಯ ಉದ್ದೇಶ. ನಮ್ಮನ್ನು ಕ್ವಶನ್ ಕೇಳ್ತಾರೆ, ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಸಭೆ ಯಾವ ಆಯೋಗದ ರೆಕಮೆಂಡೇಶನ್ ಅಂತ ಕೇಳಿದರೆ ಕ್ಯಾಬಿನೆಟ್ ಆಯೋಗದ ಅಂತೇಳಿ ಹೇಳಬೇಕಾಗೈತಿ. ಕ್ಯಾಬಿನೆಟ್ ಆಯೋಗ
ಇದು 1946ರಲ್ಲಿ ಭಾರತಕ್ಕೆ ಬಂದಿರೋದು. ಇವು 3 ಮುಖ್ಯ ಉದ್ದೇಶಗಳನ್ನಿಟ್ಟುಕೊಂಡು ಅದು ಭಾರತಕ್ಕೆ ಬಂದಿರ್ತೈತಿ. ಹಾಗಾದರೆ ಈ ಕ್ಯಾಬಿನೆಟ್ ಮಿಷನ್ ಸಲ್ಲಿಸಿರ್ತಕ್ಕಂಥ ಪ್ರಸ್ತಾವನೆಗಳು ಯಾವ್ಯಾವು ಅಂತೇಳಿ ನೋಡೋಣ. ಪ್ರಪೋಸಲ್ಗಳಲ್ಲಿ ಒಂದನೇದ್ದು, ಶಾಶ್ವತ ಸರ್ಕಾರ ಜಾರಿಗೆ ಬರುವವರೆಗೂ ಭಾರತೀಯ ಎಲ್ಲ ಪಕ್ಷಗಳನ್ನು ಒಳಗೊಂಡಂತೆ ಸದಸ್ಯರನ್ನು ಒಳಗೊಂಡಂತೆ ಒಂದು ಆಂತರಿಕ ಸರ್ಕಾರದ ರಚನೆ. ಇದು ಕ್ಯಾಬಿನೆಟ್ ಮಿಷನದ ಮೊದಲ ಪ್ರಪೋಸಲ್. ಆಂತರಿಕ ಸರ್ಕಾರದ ರಚನೆ ಭಾರತದ ಎಲ್ಲ ಪಕ್ಷಗಳನ್ನು ಒಳಗೊಂಡಂತೆ. ಅಂದರೆ ಕಾಂಗ್ರೆಸ್ದವ್ರಿಗೆ ಅಷ್ಟೇನೂ ಅಲ್ಲ, ಮುಸ್ಲಿಂ ಲೀಗ್ದವ್ರಿಗೆ ಅಷ್ಟೇನೂ ಇಲ್ಲ, ಇನ್ನೂ ಸಣ್ಣ ಪುಟ್ಟ ಪಕ್ಷಗಳು ಇದ್ದು ಅವುಗಳನ್ನು ಸೇರಿಸಿಕೊಂಡು ನೀವೇನು ಮಾಡಬೇಕು ಅಂದರೆ ಒಂದು ಆಂತರಿಕ ಸರ್ಕಾರವನ್ನು ನೇಮಕ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನಿಮಗೆ ನಾವು ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುವ ಜವಾಬ್ದಾರಿಗಳನ್ನು ನಿಮಗೆ ಕೊಡ್ತೀವಿ. ಅದಕ್ಕೆ ನೀವು ಆಂತರಿಕ ಸರ್ಕಾರವನ್ನು ರಚನೆ ಮಾಡಿರಿ, ನಾವು ನಿಮಗೆ ಸ್ವತಂತ್ರವನ್ನು ಕೊಡುವವರೆಗೂ ಅಂತ ಹೇಳ್ತಾರೆ. ಇಂಥ ಆಂತರಿಕ ಸರ್ಕಾರದ ರಚನೆ ಯಾವಾಗ ಅಸ್ತಿತ್ವಕ್ಕೆ ಬರ್ತೈತಿ ಅಂದರೆ ಸೆಪ್ಟೆಂಬರ್ 2, 1946ರಂದು ಅಸ್ತಿತ್ವಕ್ಕೆ ಬರ್ತೈತಿ. ಇದು ನೆಹರು ಮತ್ತು ಅವರ ಆಂತರಿಕ ಸರ್ಕಾರದಲ್ಲಿರ್ತಕ್ಕಂಥ ನಾಯಕರುಗಳ ಚಿತ್ರ. ಆಮೇಲೆ ಇಲ್ಲಿ ಅವರು ಯಾವ್ಯಾವ ಹುದ್ದೆಗಳನ್ನು ನಿರ್ವಹಣೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಐತಿ, ಒಂದು ಸಲ ನೋಡ್ರಿ. ಇದು ಕ್ಯಾಬಿನೆಟ್ ಮಿಷನ್ನ ಮೊದಲ ಪ್ರಸ್ತಾವನೆ, ಆಂತರಿಕ ಸರ್ಕಾರದ ರಚನೆ. ಇನ್ನು ಎರಡನೇದನ್ನು ನೋಡೋದಾದರೆ ಎರಡನೆಯ ಪ್ರಸ್ತಾವನೆ ಏನಪ್ಪ ಅಂತಂದರೆ, ರಾಜಕೀಯ ಭಿನ್ನಮತವನ್ನು ಶಮನಗೊಳಿಸಿ ಮುಸ್ಲಿಂ ಲೀಗ್ ಮತ್ತು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗಳ ನಡುವೆ ಸಮನ್ವಯ ಸಾಧಿಸಿ ಭಾರತದ ಒಕ್ಕೂಟ ರಚನೆಗೆ ಶ್ರಮಿಸುವುದು. ಏನು, ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಗಳ ನಡುವೆ ಸಮನ್ವಯ ಸಾಧಿಸಿ ಭಾರತದ ಒಂದು ಒಕ್ಕೂಟವನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು ಇವರು ಇಟ್ಟರು. ಅಂದರೆ ಇಲ್ಲೇನು ಮಾಡಿದರು ಅಂತಂದರೆ, ವಿಭಜನೆಗೆ ನಿರಾಕರಣೆ ಮಾಡಿದರು. ಯಾರು? ಈ ಮಿಷನ್ದವರು, ಆಯೋಗದವರು. ವಿಭಜನೆ ಇಲ್ಲ, ನಿಮಗೆ ಪಾಕಿಸ್ತಾನವನ್ನು ಕೊಡೋದಿಲ್ಲ ಅಂತೇಳಿ ಹೇಳಿದರು. ಈ ಒಂದು ಕಾರಣಕ್ಕೆ ಏನಾಕೈತಿ ಅಂತಂದರೆ ಡೈರೆಕ್ಟ್ ಆ್ಯಕ್ಷನ್ ಡೇ, ನೇರ ಕಾರ್ಯಾಚರಣೆ ಆಕೈತಿ. ಪಾಕಿಸ್ತಾನವನ್ನು ನೀವು ಕೊಡೋದಿಲ್ಲ ಅಂತಂದ್ರೆ ನಾವು ಬಿಡೋದಿಲ್ಲ ಅಂತೇಳಿ ಜಿನ್ನಾ ಹೇಳ್ತಾನೆ. ಅದರ ಪರಿಣಾಮ ಇಲ್ಲಿ ನೋಡ್ರಿ, ಇಲ್ಲಿ ರೋಡ್ಗಳಲ್ಲಿ ಹೆಣಗಳು. ಆಮೇಲೆ ಇಲ್ಲಿ ಅಲ್ಟಿಮೇಟಮ್ ಕೊಟ್ಟಾರೆ, ರಯಟ್ ಅಲ್ಟಿಮೇಟಮ್, ಜಾಯಿನ್ ಇಸ್ಲಾಂ ಆರ್ ಬರ್ನ್, ಇಸ್ಲಾಮನ್ನು ಸ್ವೀಕರಿಸಿ ಇಲ್ಲಾದರೆ ಸುಟ್ಕೊಂಡು ಸಾಯಕ್ಕೆ ರೆಡಿ ಆಗಿರಿ ಅಂತೇಳಿ. ಈ ರೀತಿಯಾಗಿರ್ತಕ್ಕಂಥ ದಂಗೆಗಳು ಕೂಡ 1946ರಲ್ಲಿ ನಡೆದು. ಹೀಗಾಗಿ ಈ ಕ್ಯಾಬಿನೆಟ್ ಮಿಷನ್ನ ತಿರಸ್ಕಾರ ಮಾಡ್ತಾರೆ ಎಲ್ಲರೂ. ಇದು ಮುಂದೆ ಬರ್ತೈತಿ, ನೋಡೋಣ. ಎರಡನೆಯ ಪ್ರಸ್ತಾವನೆ ಏನು ಅಂದರೆ ಭಾರತದ ಒಂದು ಒಕ್ಕೂಟವನ್ನು ರಚಿಸುವುದು, ಆಮೇಲೆ ವಿಭಜನೆ ಆಗದಂತೆ ತಡೆಯುವುದು. ಇದರ ಮುಖ್ಯ ಉದ್ದೇಶ, ಜೊತೆಗೆ ಪ್ರಪೋಸಲ್ ಕೂಡ. ಆಮೇಲೆ ಮೂರನೇದೇನಾಗಿತ್ತು ಅಂತಂದರೆ ಕಡಿಮೆ ಶಕ್ತಿಯ ಕೇಂದ್ರ ಸರ್ಕಾರದ ರಚನೆ ಮತ್ತು ಹೆಚ್ಚಿನ ಶಕ್ತಿಯ ಪ್ರಾಂತ್ಯಗಳ ರಚನೆ. ಇವರು ಮೊದಲಿಂದನೇ ಹೇಳ್ಕೋತ ಬಂದರು ಏನಂದರೆ ಏಕೀಕೃತ ಭಾರತವನ್ನು ಸ್ಥಾಪನೆ ಮಾಡೋದು ಈ ಆಯೋಗದ ಮುಖ್ಯ ಗುರಿ ಅಂತೇಳಿ ಹೇಳಿದರು. ಆಮೇಲೆ ಅದೇ ರೀತಿ ಪ್ರಪೋಸಲನ್ನು ಕೊಟ್ಟರು. ಆ ಏಕೀಕೃತ ಭಾರತ ಹೆಂಗಿರಬೇಕು ಅಂತಂದರೆ ಕೇಂದ್ರ ವೀಕ್ ಇರಬೇಕು, ಸೆಂಟ್ರು ವೀಕ್ ಇರಬೇಕು, ಆಮೇಲೆ ಪ್ರಾವಿಷನ್ಸು ಸ್ಟ್ರಾಂಗ್ ಇರಬೇಕು. ಅದಕ್ಕೇ ಅವ್ರು ಏನು ಮಾಡಿದ್ರು ಅಂದರೆ ಪ್ರಾವಿಷನ್ಗಳಿಗೆ ಆಟೋನಮಸನ್ನು ಕೊಟ್ಟಿದ್ರು. ಈ ರೀತಿ ಮತ್ತೊಂದು ರೀತಿಯ ಒಡೆದು ಆಳುವ ಕುಹಕದ ಬುದ್ಧಿ ಅವರನ್ನು ಬಿಟ್ಟಿರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕಡಿಮೆ ಶಕ್ತಿಯ ಕೇಂದ್ರ ಮತ್ತು ಹೆಚ್ಚಿನ ಶಕ್ತಿಯ ಪ್ರಾಂತ್ಯಗಳಿದ್ದರೆ ಕೇಂದ್ರದ
ಅಧಿಕಾರದ ನಿಯಂತ್ರಣ ಪ್ರಾಂತ್ಯಗಳ ಮೇಲೆ ಕಡಿಮೆ ಆಕೈತಿ. ಮುಂದೊಂದು ದಿನ ಅವು ತಾನೇ ಸಿಡಿದು ಬೇರೆ ಬೇರೆ ರಾಜ್ಯಗಳಾಗ್ತವೆ, ಬೇರೆ ಬೇರೆ ದೇಶಗಳಾಗ್ತವೆ ಅಂತೇಳಿ ಆಯೋಗದ ದುರ್ವಿಚಾರ ಇರ್ಬೋದೇನೋ ಆವಾಗಿನ ಕಾಲಕ್ಕೆ. ಈ ರೀತಿಯಾಗಿರ್ತಕ್ಕಂಥ ಪ್ರಪೋಸಲನ್ನು ಇಟ್ಟರು. ಇವರು ಪ್ರಪೋಸಲನ್ನು ಏನಾದರೂ ಕೊಟ್ಟರು. ಈ ಪ್ರಪೋಸಲನ್ನು ಒಪ್ಕೊಂಡ್ರೇನ ಅಂತೇಳಿ ನೋಡೋದಾದರೆ, ಈ ಪ್ರಪೋಸಲನ್ನು ಸ್ವೀಕಾರ ಮಾಡಿದ್ರೇನ ಅಂತೇಳಿ ನೋಡಿದರೆ, ಸ್ವೀಕಾರ ಅಥವಾ ತಿರಸ್ಕಾರ ಏನು ಮಾಡಿದರು ಅಂತೇಳಿ ನೋಡೋದಾದರೆ, ಒಂದನೇದು ಮೊದಲಿಗೆ ಮುಸ್ಲಿಂ ಲೀಗು ಮತ್ತು ಕಾಂಗ್ರೆಸ್ಸು ಎರಡು ಈ ಆಯೋಗದ ಶಿಫಾರಸ್ಸುಗಳನ್ನು ಅಥವಾ ಪ್ರಪೋಸಲ್ಗಳನ್ನು ಒಪ್ಕೊತವೆ. ನಂತರದ ಬೆಳವಣಿಗೆಯಲ್ಲಿ ಎರಡೂ ಇದನ್ನು ತಿರಸ್ಕಾರ ಮಾಡ್ತವೆ. ಮೊದಲು ಒಪ್ಕೊತವೆ, ನಂತರ ತಿರಸ್ಕಾರ ಮಾಡ್ತಾರೆ. ಯಾಕೆ ಅಂತೇಳಿ ನೋಡೋದಾದರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದ ವ್ಯೂ ಏನಾಗಿತ್ತು, ನಾವು ಯಾಕೆ ತಿರಸ್ಕಾರ ಮಾಡಕತ್ತೀವಿ ಅಂತಂದರೆ, ಪ್ರಾಂತ್ಯಗಳನ್ನು ನೀವು ವಿಭಜನೆ ಮಾಡಿರುವ ಆಧಾರ ಸರಿ ಇಲ್ಲ ಅಂತ. ಪ್ರಾಂತ್ಯಗಳ ವಿಭಜನೆಯ ಆಧಾರ ಸರಿ ಇಲ್ಲ ಅಂತ. ಅದು ಹೆಂಗೆ ಅಂತೇಳಿ ನೋಡೋದಾದರೆ, ಈ ಭೂಪಟವನ್ನು ಸ್ವಲ್ಪ ಅವಲೋಕನ ಮಾಡಿದರೆ ನಮಗೆ ಗೊತ್ತಾಕತ್ತಿ. ಈ ಭಾಗ ಏನಿದೆ ಮುಸ್ಲಿಂ ಮೆಜಾರಿಟಿ ಆಗಿರ್ತಕ್ಕಂಥ ಭಾಗ. ಇವೆರಡೂ ಭಾಗಗಳು ಒಂದು ಮತ್ತು ಎರಡು ಭಾಗಗಳು ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ಭಾಗಗಳು, ಅಂದರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಪ್ರಾಂತ್ಯಗಳು, ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ದೇಶಗಳು. ನೀವು ಹೆಂಗೆ ಪ್ರಾಂತ್ಯಗಳನ್ನು ವಿಭಜನೆ ಮಾಡಿರಿ ಅಂತಂದರೆ, ಹಿಂದೂ ಮುಸ್ಲಿಮ್ಗಳ ಆಧಾರದ ಮೇಲೆ ವಿಭಜನೆ ಮಾಡಿರಿ. ಇಲ್ಲಿರ್ತಕ್ಕಂಥ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಇಲ್ಲಿನೂ ಮುಸ್ಲಿಮರು ಜಾಸ್ತಿ ಇದ್ದಾರೆ. ಹೀಗಾಗಿ ನೀವು ಏಕೀಕೃತ ಭಾರತ ಹೇಳ್ತೇಳಿ ಅಂತೀರಿ. ಈ ರೀತಿ ವಿಭಜನೆ ಮಾಡೋದರಿಂದ ಮುಂದೊಂದು ದಿನ ಭಾರತಕ್ಕೆ ತಲೆನೋವು ಆಕತಿ. ಈ ರೀತಿ ವಿಭಜನೆ ಮಾಡಿರೋದು ಭಾರತಕ್ಕೆ ತಲೆನೋವು ಆಕತಿ. ಅವರ ಸ್ವತಂತ್ರ ದೇಶದ ಬೇಡಿಕೆಯನ್ನು ನೀವು ಇಂಡೈರೆಕ್ಟಾಗಿ ಒಪ್ಕೊಳ್ಳಾಕತ್ತೀರಿ ಅಂತ. ಮಾತಿನಲ್ಲಾದರೆ ತಿರಸ್ಕರಿಸಾಕತ್ತೀರಿ, ಆದರೆ ಪ್ರಾಂತ್ಯಗಳ ವಿಭಜಿಸುವ ಆಧಾರವನ್ನು ನೋಡಿದರೆ ನೀವು ಅವರ ಪಾಕಿಸ್ತಾನದ ಬೇಡಿಕೆಯನ್ನು ಇನ್ನು ಡೈರೆಕ್ಟಾಗಿ ಒಪ್ಕೊಳ್ಳಾಕತ್ತೀರಿ ಅಂತ, ಅಗ್ರಿ ಆಗಕತ್ತೀರಿ ಅಂತ. ಈ ಆಧಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಏನು ಮಾಡಿತ್ತು ಅಂತಂದರೆ, ಕ್ಯಾಬಿನೆಟ್ ಮಿಷನನ್ನು ಒಪ್ಕೊಳ್ಳಿಲ್ಲ, ತಿರಸ್ಕಾರ ಮಾಡಿತ್ತು. ಆಮೇಲೆ ಮುಸ್ಲಿಂ ಲೀಗನ್ನು ತಿರಸ್ಕಾರ ಮಾಡಿತ್ತು. ಅದಕ್ಕೂ ಕಾರಣ ಏನಪ್ಪ ಅಂತಂದ್ರೆ, ಏಕೀಕೃತ ಭಾರತದ ರಚನೆ ಅಂತೇಳಿ ಅಷ್ಟೇ ಹೇಳಿದ್ರಿ ನೀವು. ಏಕೀಕೃತ ಭಾರತದ ರಚನೆ ಅಂತ ಹೇಳಿದ್ರಿ. ನಾವರ ಮುಸ್ಲಿಂ ಬಾಹುಳ್ಯವುಳ್ಳ ಕ್ಷೇತ್ರಗಳನ್ನು ವಿಭಜಿಸಿ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟಿವಿ. ನೀವು ಪಾಕಿಸ್ತಾನದ ಬೇಡಿಕೆಯನ್ನು ತಳ್ಳಿ ಹಾಕಾಕತ್ತೀರಿ. ಇದರ ಪರಿಣಾಮ ಸರಿಯಾಗೋದಿಲ್ಲ ಅಂತೇಳಿ ಹೇಳಿದ್ರು ಅವರು. ಆಮೇಲೆ ಅದನ್ನು ಮಾಡಿನೂ ತೋರಿಸಿದ್ರು. 16 ಆಗಸ್ಟ್ 1946 ನೇರ ಕಾರ್ಯಾಚರಣೆ ಮಾಡಿದರು. ಡೈರೆಕ್ಟ್ ಆ್ಯಕ್ಷನ್ ಡೇ. ಆಗಲೇ ಒಂದು ಚಿತ್ರ ನೋಡಿದ್ರಲ್ಲ, ಆ ಚಿತ್ರದಲ್ಲಿ ಹೆಣಗಳನ್ನು ರೋಡ್ನಲ್ಲಿ ಹೆಣಗಳು ಹೆಂಗೆ ಬಿದ್ದಾವು ಅಂತಂದರೆ, ಅವು ಕಾರ್ಪೊರೇಷನ್ದವ್ರು ಎತ್ತಿ ಹಾಕಬೇಕು ಆ ರೀತಿ ಮಾಡಿ ಇಟ್ಟಿದ್ದಾರೆ. 1946 ಒಳಗಿದು ನೇರ ಕಾರ್ಯಾಚರಣೆ ದಿನವನ್ನು ಆಚರಣೆ ಮಾಡಿದ್ರು ಅವರು. ಏನು ಮುಸ್ಲಿಂ ಲೀಗ್ ಕೂಡ ಪಾಕಿಸ್ತಾನದ ಬೇಡಿಕೆಯನ್ನು ಒಪ್ಪದ ಕ್ಯಾಬಿನೆಟ್ ಮಿಷನ್ನ ಪ್ರಸ್ತಾವನೆಗಳನ್ನು ತಿರಸ್ಕರಿಸಿ ನೇರ ಕಾರ್ಯಾಚರಣೆ ದಿನವನ್ನು ಆಚರಿಸಿತು. ನೇರ ಕಾರ್ಯಾಚರಣೆ ದಿನ 16 ಆಗಸ್ಟ್ 1946. ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಜಿನ್ನಾ ಲೇಕರ್ रहेंगे ಪಾಕಿಸ್ತಾನ್, ಲಡ್ಕೆ ಲೇಂಗೆ ಪಾಕಿಸ್ತಾನ್ ಅಂತೇಳಿ. ಪಾಕಿಸ್ತಾನವನ್ನು ಪಡೆದೇ ತೀರ್ತೀನಿ, ಅದು ಯುದ್ಧ ಮಾಡಿ ಆದರು ಅಂತ. ಅದನ್ನು ಮಾಡಿನೂ ತೋರಿಸ್ತಾರೆ. 1946 ಡೈರೆಕ್ಟ್ ಆ್ಯಕ್ಷನ್ ಡೇಗೆ ಘೋಷಣೆ ಮಾಡಿ ಹಿಂದೂಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಗುರುತಿಸಿ ಕೊಲ್ಲೋ ಕೆಲಸ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಈ ಪ್ರಸ್ತಾವನೆಗಳಿಂದ ಆಗಿ ಹೋಗ್ತವೆ. ಇದಿಷ್ಟು ಕ್ಯಾಬಿನೆಟ್ ಮಿಷನದ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.